ಇವತ್ತು ನೋಡ್ರಿ ಸಾಯಂಕಾಲ ಜೋರು ಮಳೆ ಬರಕತ್ತದ. ಸಾಯಂಕಾಲ ಮಳೆ ಬಂದರೆ ನೋಡ್ರಿ ಯೂಸಲಿ ಎಲ್ಲರಿಗೂ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸ್ತಿರ್ತದೆ ಮನಸ್ಸಾಗ. ಹಾಗಾಗಿ ನಾನು ಮನೆಗೆ ಎಲ್ದಿಯಾಗಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಮ್ಮ ಅಂತಂದು ಪಾಲಕ್ ಪಲ್ಯ ಇತ್ತು ರೀ ಮನ್ಯಾಗ. ಹೀಗಾಗಿ ಪಾಲಕ್ ಪಕೋಡ ಮಾಡಮ್ಮ ಅಂತ ಅಂದ್ಕೊಂಡು ನೋಡ್ರಿ. ಪಾಲಕ್ ಪಕೋಡ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಬರ್ರಿ ನೋಡ್ಕೊಂಬರಮ್ಮ ಪಾಲಕ್ ಪಕೋಡ ಮಾಡೋದು. ಫಸ್ಟ್ ನೋಡ್ರಿ 2 ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡೀನಿ ರೀ. 2 ಉಳ್ಳಾಗಡ್ಡಿಗೆ 1 ಕಟ್ಟು ಪಾಲಕ್ ಪಲ್ಯ ಹಾಕಿ ನೋಡ್ರಿ. ಯಾಕಂದರೆ ನಾನು ಕ್ವಾಂಟಿಟಿ ಸ್ವಲ್ಪ ಮಾಡಕತ್ತೀನಿ. ನೀವು ಜಾಸ್ತಿ ಮಾಡೋಂಗಿತ್ತಂದ್ರೆ 2 ಕಟ್ಟನ್ನು ಹಾಕ್ಬೋದು ಪಾಲಕ್. ಆಮೇಲೆ ಕರಿಬೇವು ನೋಡ್ರಿ ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಮತ್ತು ಇದಕ್ಕೆ ನೋಡ್ರಿ ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಹಾಕ್ಬೇಕ್ರಿ. ಅದನ್ನು ಸ್ವಲ್ಪ ಔಡದೌಡ ಕುಟ್ಟಿದ್ರೂ ಚೆನ್ನಾಗಿರ್ತದೆ, ಸ್ಮೆಲ್ ಚೆನ್ನಾಗಿ ಬರ್ತದೆ. ಆಮೇಲೆ ಜೀರ್ಣಕ್ರಿಯೆಗೂ ಚೆನ್ನಾಗಿ ನೋಡ್ರಿ ಇದು ಅಜ್ವಾನ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂಚೂರು ನೋಡಿ ಹಾಕ್ಕೊಳ್ರಿ ಉಪ್ಪು. ಆಮೇಲೆ ಒಂದು ಚಿಟಿಕೆ ಸೋಡಾ ನೋಡ್ರಿ, ಜಾಸ್ತಿ ಏನು ಹಾಕೋದು ಅವಶ್ಯಕತೆ ಇಲ್ಲ. ಮೊದಲು ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಬೇಕು ನೋಡ್ರಿ, ಅಂದರೆ ಎಲ್ಲ ಚೆನ್ನಾಗಿ ನೀರು ಬಿಡ್ತದೆ ರೀ ಇದು. ಆಮೇಲೆ ನೋಡಿಕೊಂಡು 1 ಅಥವಾ 3 ಸ್ಪೂನ್ ಹಾಕ್ಬೇಕು ನೋಡ್ರಿ. ಕಡಲೆ ಹಿಟ್ಟೇನು ಜಾಸ್ತಿ ಹಿಡಿಯೋಂಗಿಲ್ಲ ರೀ ಇದಕ್ಕೆ. ಆಮೇಲೆ ನಾನು ಒಣ ಖಾರ ಹಾಕಕತ್ತೀನಿ. ನಿಮಗೆ ಬೇಕಿದ್ರೆ ಹಸಿ ಖಾರನೂ ಯೂಸ್ ಮಾಡ್ಕೋಬೋದು ನೋಡ್ರಿ. ನಿಮ್ಮ ಇಷ್ಟ ಯಾವುದಾದ್ರೂ ಹಾಕ್ಬೋದು, ಯಾವ್ದು ಹಾಕಿದ್ರೂ ಟೇಸ್ಟ್ ಆಗುತ್ತಾ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ನೋಡ್ರಿ ಕಟ್ ಮಾಡಿ. ನೋಡ್ರಿ ಒಂಚೂರೂ ನೀರು ಹಿಡ್ದಿಲ್ಲ ನೋಡ್ರಿ ಇದು. ನಾನು ಆಮೇಲೆ 2 ಥರ ಪಕೋಡ ಮಾಡಕತ್ತೀನಿ ರೀ. ಒಂದು ನಾರ್ಮಲಾಗಿ ಮಾಡ್ತೀನಿ, ಮತ್ತೊಂದು ಇದು ಉಂಡೆ ಥರ ಮಾಡಕತ್ತೀನಿ ನೋಡ್ರಿ. ಇದನ್ನು ಭಾಳ ಅಂದರೆ ಭಾಳ ಟೇಸ್ಟ್ ಇರ್ತದೆ ನೋಡ್ರಿ. ಇದು ಒಂದು ಸಲ ಮಾಡಿ ನೋಡ್ರಿ ನೀವು. ಈ ಗೋಬಿ ಇದ್ರ ಮುಂದೆ ಏನು ಮಾಡಲ್ಲ ನೋಡ್ರಿ, ಅಷ್ಟು ಟೇಸ್ಟ್ ಆಗ್ತದೆ. ಏನು ಮಸಾಲೆ ಇಲ್ಲ, ಚಾಟ್ ಮಸಾಲೆ ಅದು ಇದು ಏನೂ ಬೇಕಾಗಿಲ್ಲ ನೋಡ್ರಿ. ಸಾಸ್ ಒಂದು ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು ಮೇಲೆ ತಿನ್ನೋಕೆ, ಇಲ್ಲಾಂದ್ರೆ ಹಂಗೆ ತಿಂದ್ರೂ ನಡೀತದೆ ನೋಡ್ರಿ. ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆಗ್ತದೆ. ಒಂದು ಸಲ ಟ್ರೈ ಮಾಡಿ ನೋಡ್ರಿ ನೀವು. ನೋಡ್ರಿ ಎಷ್ಟು ಚಂದ ಆಗ್ಯಾವ, ಗರಿ ಆಗಿ ಒಂಚೂರು ಎಣ್ಣೆ ಹಿಡ್ದಿಲ್ಲ ನೋಡ್ರಿ. ಆಮೇಲೆ ಇನ್ನೊಂದು ಟೈಪ್ ನೋಡ್ರಿ, ನಾರ್ಮಲ್ ಪಕೋಡ ಮಾಡ್ತಾರಲ್ಲ ಆ ಟೈಪ್ ಮಾಡಿ ನೋಡ್ರಿ. ಅಂದರೆ ದೊಡ್ಡದೇನು ಮಾಡಿಲ್ಲ ರೀ, ಸಣ್ಣದು ಮಾಡೀನಿ. ಇದನ್ನು ಅಂದ್ರೆ ಭಾಳ ಟೇಸ್ಟ್ ಅಂದರೆ ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ಯಾವ ಟೈಪ್ ಆದರೂ ಮಾಡ್ಕೋಬೋದು ನೀವು ನೋಡ್ರಿ. ಪಾಲಕ್ ಪಲ್ಯ ಅಂತೇನಿಲ್ಲ ರೀ, ಸಬ್ಬಸ್ಗಿ ಪಲ್ಯ ಇದ್ರೂ ಹಾಕ್ಬೋದು ನೀವು. ಅದನ್ನು ಹಿಂಗೆ ಟೇಸ್ಟ್ ಆಗ್ತದೆ ನೋಡ್ರಿ. ನಿಮಗೆ ಒಂದು 5 ರಿಂದ 10 ನಿಮಿಷ ಟೈಮ್ ಇತ್ತಂದರೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಡ್ರಿ. ಹೊರಗಡೆ ಥರದ ಆದಷ್ಟು ಕಡಿಮೆ ಮಾಡಿರಿ, ಹೆಲ್ತೂ ಚೆನ್ನಾಗಿರ್ತದೆ. ಸಾಯಂಕಾಲ ಟೈಮ್ನಾಗ ಬಿಸಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿರಿ. ಈ ರೆಸಿಪಿ ಟ್ರೈ ಮಾಡಿರಿ, ಸೂಪರ್ ಅಂದರೆ ಸೂಪರ್.